ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ಸೊ ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಸಹ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮೊನ್ನೆ ಮಂಗಳವಾರ ಅಂಗಾರಕರ ಸಂಕಷ್ಟಹರ ಚತುರ್ಥಿ ಬಂದಿತ್ತು ಅಲ್ವಾ, ಅದ್ರ ಬಗ್ಗೆನೇ ಎಲ್ಲ. ಸೊ ಮಂತ್ಲಿ ಒನ್ಸ್ ಬರುತ್ತಲ್ವಾ ಸಂಕಷ್ಟಹರ ಚತುರ್ಥಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ಪೂಜೆ ಮಾಡಬೇಕು, ವ್ರತ ಹೇಗ್ ಮಾಡಬೇಕು, ಇಯರ್ಲಿ ಒನ್ಸ್ ಮಾಡೋದ್ರಿಂದ ಏನ್ ಪ್ರತಿಫಲ ಸಿಗುತ್ತೋ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಕೊಡ್ತೀನಿ. ಯಾಕಂದ್ರೆ ನಾನು ತುಂಬಾ ವರ್ಷಗಳಿಂದ ನಾನು ಮಾಡ್ಕೊಂಡ್ ಬಂದಿದ್ದೀನಿ ಈ ಒಂದು ವ್ರತನ. ಸೊ ಜೊತೆಗೆ ನನ್ನ ಹಸ್ಬೆಂಡು ಸಹ ಇಯರ್ಲಿ ಒನ್ಸ್ ಮಂಗಳವಾರ ಬಂದಾಗ ನನ್ನ ಹಸ್ಬೆಂಡು ಸಹ ಇರ್ತಾರೆ. ಸೊ ತುಂಬಾನೇ ಒಳ್ಳೇದು ಈ ವ್ರತ ಮಾಡೋದು. ಸರಳವಾಗಿ ಹೇಗ್ ಮಾಡ್ಕೊಬೇಕು, ಏನ್ ಪ್ರೋಸೆಸ್ ಫಾಲೋ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ಮಂಗಳವಾರದ ಈವ್ನಿಂಗ್ ಬ್ಲಾಗ್ ಇದು. ಸೊ ಬನ್ನಿ ನೋಡೋಣ. ಸೊ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿಂದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿ ಕಂಫರ್ಟಬಲ್ ಆಗಿ, ಖುಷಿಯಾಗಿ, ಹೆಲ್ತಿಯಾಗಿ ಅವ್ರ ಫ್ಯಾಮಿಲಿನ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಡೀಟೇಲ್ಸ್ ಬೇಕೋ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನಾರ್ಮಲ್ ಆಗಿ ನಾವು ಮನೇಲಿ ಯಾವ ರೀತಿ ಪೂಜೆ ಮಾಡ್ತಿರೋ ಆ ರೀತಿ ಪೂಜೆ ಮಾಡಿಕೊಂಡು ದೀಪನ ಹಚ್ಚಿದ್ದೀನಿ, ಕಳಶ ಇಟ್ಟು. ಈಗ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಸೊ ಒಂದು ಪ್ಲೇಟ್ ಇಟ್ಕೊಂಡು, ಸೊ ಆ ಪ್ಲೇಟ್ ಮೇಲೆ ರಂಗೋಲಿ ಹಾಕಿ, ಎಂಟು ಹೂನ ಹಾಕಿ, ಅಕ್ಕಿ ಹಿಟ್ಟಲ್ಲಿ ಹಾಕಿ, ರಂಗೋಲಿ ಪುಡಿ ಬೇಡ, ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಳ್ಳಿ. ಸೊ ಅಕ್ಕಿ ಹಿಟ್ಟಲ್ಲಿ ಹಾಕೋದ್ರಿಂದ ದೇವರಿಗೆ ಯಾವುದೇ ಒಂದು ರಂಗೋಲಿ ಹಾಕಬೇಕಾದ್ರೂ ಅಕ್ಕಿ ಹಿಟ್ಟು ಉಪಯೋಗಿಸಿ ತುಂಬಾ ಒಳ್ಳೆಯದು. ಸೊ ರಂಗೋಲಿ ಹಾಕಾದ್ಮೇಲೆ ಅಕ್ಷತೆ, ಕೆಂಪಕ್ಷತೆ ಮಾಡ್ಕೊಳ್ಳಿ. ಇದಕ್ಕೆ ಗಣೇಶನಿಗೆ ಕೆಂಪಕ್ಷತೆ ತುಂಬಾ ಒಳ್ಳೆಯದು. ಸೊ ಕೆಂಪಕ್ಷತೆ, ಅರಿಶಿನ, ಕುಂಕುಮ ಮತ್ತು ಹೂವು, ಸೊ ಇಷ್ಟನ್ನ ಇಡಬೇಕು. ಇನ್ ಕೇಸ್ ನಿಮ್ಮ ಹತ್ರ ಗಣೇಶ ಮೂರ್ತಿ ಇದೆ, ಬೆಳ್ಳಿದು ಅಥವಾ ಯಾವುದಾದ್ರೂ ಸರಿ ಗಣೇಶ ವಿಗ್ರಹ ಇದೆ ಅಂತ ಅಂದರೆ ಸೊ ಅದಕ್ಕೆ ನೀವು ಅಭಿಷೇಕ ಸಹ ಮಾಡ್ಕೊಬೋದು. ಸೊ ಅಭಿಷೇಕ ಸಿಂಪಲಾಗಿ ಮಾಡ್ಕೊಬೋದು. ಹೇಗೆ ಅಂತ ಅಂದರೆ ಪಂಚಾಮೃತ ಹಾಕ್ಕೊಂಡು ಹಾಲು, ತುಪ್ಪ, ಮೊಸರು, ಜೇನುತುಪ್ಪ, ಸಕ್ಕರೆ ಈ 5 ಹಾಕ್ಕೊಂಡು ನೀವು ಅಭಿಷೇಕ ಮಾಡಿ ಅದಕ್ಕೂ ಸಹ ಪೂಜೆ ಮಾಡ್ಬೋದು. ಎಲ್ಲದಕ್ಕೂ ತುಂಬ ಒಳ್ಳೆಯದೇನು ಅಂತಂದರೆ ನಾವು ಸಗಣಿಯಲ್ಲಿ ಗಣೇಶ ಮಾಡಿ ಇಟ್ಟು ಅದಕ್ಕೆ ಗರಿಕೆ ಹುಳನ್ನ ಇಟ್ಟು ಪೂಜೆ ಮಾಡೋದು ಎಲ್ಲ ಗಣೇಶನಿಗಿಂತನೂ ಶ್ರೇಷ್ಠವಾದಂಥದ್ದು ಇದು. ಸೊ ನಾನು ಯಾವಾಗಲೇ ಮಾಡಿದ್ರು ಇದನ್ನೇ ನಾನು ಇದಿಟ್ಟೇ ಮಾಡಿದೆ, ಯಾಕಂದರೆ ತುಂಬ ಒಳ್ಳೆಯದು ಅಂತ ಹೇಳಿ. ನಮ್ಮ ಮನೇಲಿ ಗಣೇಶ ವಿಗ್ರಹ ಇದ್ರೂ ನನಗೆ ಇದ್ರಲ್ಲಿ ಮಾಡಿದ್ರೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ನು. ಸೊ ಅದಕ್ಕೆ ಫಸ್ಟ್ ಇಲ್ಲಿ ಗಣೇಶಗೆ ನಾರ್ಮಲ್ ಆಗಿ ಕೆಳಗಡೆ ಸ್ವಲ್ಪ ಅಕ್ಷತೆ ಹಾಕಿ ನಾನು ಅದ್ರ ಮೇಲೆ ಗಣೇಶನ ಸಗಣಿಯಲ್ಲಿ ಮಾಡಿರೋಂಥ ಒಂದು ಗಣೇಶ ಅದ್ರ ಮೇಲೆ ಗರಿಕೆ ಹುಳ್ಳಿಟ್ಟು ಮತ್ತು ಬಿಳಿ ಎಕ್ಕದುವ ಬರುತ್ತಲ್ವ, ಸೊ ಬಿಳಿ ಎಕ್ಕದುವ ಹಾರನ ಮಾಡಿದ್ದೀನಿ. 21 ಎಕ್ಕದುವ ಇಟ್ಟು ಅದಕ್ಕೆ ಹಾರನ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಿಮಗೆ ಸಾಧ್ಯವಾದಷ್ಟು ಕೆಂಪು ಮತ್ತು ಬಿಳಿ ಹೂವದಿಂದ ಗಣೇಶನಿಗೆ ಅಲಂಕಾರ ಮಾಡಿ. ಗಣೇಶಗೆ ಕೆಂಪು ಮತ್ತು ಬಿಳಿ ಹೂವು ಅಂದರೆ ತುಂಬಾ ಪ್ರಿಯವಾದದ್ದು. ಸೊ ಎಷ್ಟಾದರೆ ಅಷ್ಟು ಕೆಂಪು ಮತ್ತು ಬಿಳಿ ಹೂವಿಂದನೇ ಮಾಡಿ. ಸೊ ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ, ಆ ಬಾರಿ ಬೇಡ, ಯಾಕಂದರೆ ಸರಳವಾಗಿ ಪೂಜೆನ ತೋರಿಸ್ತಾ ಇರೋದು ನಾನು. ಸೊ ಇದ್ರ ಜೊತೆಗೆ ನಾನಿಲ್ಲಿ ತುಂಬೆ ಹೂವನ್ನು ಸಹ ಇಟ್ಕೊಳ್ತಾ ಇದ್ದೀನಿ ನೋಡಿ, ಇಷ್ಟೇ. ಸೊ ಇಷ್ಟು ಮಾಡಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದೆ. ಈಗ ಅದಕ್ಕೆ ಅಷ್ಟೋತ್ರನ ಹೇಳ್ತಾ ಇದ್ದೀನಿ. ಸೊ ಅಷ್ಟೋತ್ರ ನಾಮಾವಳಿನ ತಿಳಿಸ್ಕೊಡ್ತೀನಿ ಈಗ ನಾನು. ಓಂ ಗಜಾನಾಯಾಯ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ವಿನಾಯಕಾಯ ನಮಃ, ಓಂ ದ್ವೈತಮಾತುರಾಯ ನಮಃ, ಓಂ ಪ್ರಮುಖಾಯ ನಮಃ, ಓಂ ಸುಮುಖಾಯ ನಮಃ. ಹೀಗೆ ನಾನು ಸೊ ಗಣೇಶನ ಅಷ್ಟೋತ್ರ ಮಾಡಿ ಆಮೇಲೆ ಗಣೇಶ ಸಂಕಷ್ಟಹರ ಚತುರ್ಥಿದು ವ್ರತದ ಕತೆ ಹೇಳಿ ಆಮೇಲೆ ನಾವು ಮಾಡಿಟ್ಟಿರೋಂಥ ಒಂದು ಅವಲಕ್ಕಿ ನೈವೇದ್ಯನ ಇಟ್ಟು ದೇವರಿಗೆ ಧೂಪ ಮತ್ತು ದೀಪ ಹಚ್ಚಿ ಮಂಗಳಾರತಿ ಮಾಡಿ ಪೂಜೆನ ಸಂಪೂರ್ಣ ಮಾಡಿದೆ. ಸೊ ನೀವು ಇಲ್ಲಿ ಪ್ರಸಾದ ದೇವರಿಗೆ ಏನು ಇಡಬೇಕು ಅಂದರೆ, ಸೊ ನೀವು ಕಡುಬಾದರೂ ಮಾಡ್ಬೋದು, ಅಥವಾ ಸಜ್ಜಿಗೆ ಆದರೂ ಮಾಡ್ಬೋದು, ಅಥವಾ ಅವಲಕ್ಕಿ ಸಿಹಿ ಅವಲಕ್ಕಿ ಆದರೂ ಮಾಡ್ಬೋದು, ಅಥವಾ ಕರ್ಜಿಕಾಯಿ ಬರುತ್ತಲ್ವ ಅದಾದರೂ ಮಾಡ್ಬೋದು, ಅಥವಾ ಕಾಬಲ್ ಕಳ್ಳೆ ಇದನ್ನಾದರೂ ಮಾಡ್ಬೋದು, ಅಥವಾ ನಿಮ್ಮ ಕೈಲಿ ಏನೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮೊಸರನ್ನ ಆದರೂ ಮಾಡ್ಬೋದು. ಇಲ್ಲ ಅದೂ ಆಗಲಿಲ್ಲ ಅಂತ ಅಂದರೆ ಸಿಂಪಲ್ಲಾಗಿ ನೀವು ಬೆಲ್ಲನಾದರೂ ದೇವರಿಗಿಟ್ಟು ನೀವು ಗಣೇಶನಿಗೆ ಪೂಜೆ ಮಾಡ್ಬೋದು. ನಾವು ಹೇಗೆ ಮಾಡ್ತೀವಿ, ಏನೇನು ಇಡ್ತೀವಿ, ಏನೇನು ಅರ್ಪಿಸ್ತೀವಿ ದೇವರಿಗೆ ಅಂತೆಲ್ಲ ಇಂಪಾರ್ಟೆಂಟು. ನಾವು ಎಷ್ಟು ಭಕ್ತಿಯಿಂದ ದೇವ್ರನ್ನ ಪೂಜಿಸ್ತಾ ಇದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟ ಆಗಿರುತ್ತೆ ಗಣೇಶದ ಸಿಂಪಲ್ ಆಗಿರೋ ಅಂಥ ಒಂದು ಪೂಜೆ.
ಇದನ್ನು ಮುಗಿಸ್ಕೊಂಡು ನಾವು ಸಂಜೆ ಚಂದ್ರೋದಯ ಆಗೋದಕ್ಕೆ ಮುಂಚೆನೇ ಹೋಗಿ ದೇವರ ದರ್ಶನ ಮಾಡ್ಕೊಬಂದ್ರಿ. ಇದು ಮಾಲೂರಲ್ಲಿ ಇರುವಂಥ ಒಂದು ದೇವಸ್ಥಾನ, ಇದು ಗಣೇಶನ ದೇವಸ್ಥಾನ. ಇಲ್ಲಿ ಶಿವನ ದೇವಸ್ಥಾನ ಮತ್ತು ಗಣೇಶನದು ಎರಡೂ ಇದೆ. ಸೊ ಇವತ್ತು ಸಂಕಷ್ಟಹರಿ ಚತುರ್ಥಿ ಇರೋದ್ರಿಂದ ಗಣೇಶನಿಗೆ ವಿಶೇಷ ಪೂಜೆ ಇತ್ತು. ಇದನ್ನು ಮುಗಿಸ್ಕೊಂಡು ಬರ್ತಾ ಮಾರಮ್ಮ ತಾಯಿ ಟೆಂಪಲ್, ಸೊ ಮಾಲೂರು ಅಮ್ಮ ತಾಯಿ ಟೆಂಪಲ್ನ ನೋಡಿಕೊಂಡು ಅಲ್ಲೂ ಸಹ ದೇವರಿಗೆ ದರ್ಶನ ಮಾಡಿಕೊಂಡು ಅದನ್ನು ಸಹ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸೊ ಇಷ್ಟ ಆಗಿತ್ತು ನಾನು ಮಾಡಿರೋವಂಥ ಪೂಜೆ. ಇನ್ ಕೇಸ್ ನಾನು ಮಾಡಿರೋ ಪೂಜೆಯಲ್ಲಿ ಏನಾದರೂ ತಪ್ಪಿತ್ತು ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಸಹ ಅದನ್ನು ರೆಕ್ಟಿಫೈ ಮಾಡ್ಕೊಳ್ತೀನಿ. ಸೊ ಇದಾದಮೇಲೆ ನಾನು ಊಟಕ್ಕೆ ಏನು ತಗೊಂಡೆ ರಾತ್ರಿ ಅಂತ ಅಂದರೆ, ಸೊ ಸಿಂಪಲ್ಲಾಗಿ ತರಕಾರಿ ಹಾಕಿರೋವಂಥ ಒಂದು ಉಪ್ಪಿಟ್ಟು ಮತ್ತು ನಾನು ಮಾಡಿಟ್ಟಿರೋವಂಥ ಒಂದು ಫ್ರೂಟ್ಸ್ದು ಅವಲಕ್ಕಿ. ಸೊ ಇಷ್ಟನ್ನೇ, ಯಾಕಂದರೆ ತುಂಬಾ ಸಾತ್ವಿಕ ಆಹಾರ, ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸಿರಬಾರ್ದು, ಅಂಥ ಊಟನೇ ತಿನ್ನಬೇಕು. ಆವಾಗಲೇ ನಾವು ಮಾಡಿರೋಂಥ ಒಂದು ಪೂಜೆಗೆ ಪ್ರತಿಫಲ. ಜೊತೆಗೆ ಚಂದ್ರೋದಯ ಆದಮೇಲೆ ನಾವು ಊಟ ಸೇವನೆ ಮಾಡಬೇಕು. ಇಲ್ಲ ಅಂದರೆ ನಾವು ಮಾಡಿರೋಂಥ ಒಂದು ಪೂಜೆ ಅರ್ಧ ಆಗುತ್ತೆ ಅಷ್ಟೇ, ಪೂರ್ಣ ಫಲ ನಮಗೆ ಸಿಗೋದಿಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.